गजानन नगर येथे गणेश युवक मंडळाकडून गेल्या 32 वर्षांपासून सार्वजनिक गणेश मूर्तींची प्रतिष्ठापना केली जात आहे, असे गणेश मंडळाचे दीपक हट्टीहोळी यांनी सांगितले। पेळगावमध्ये KMM मराठीशी बोलताना त्यांनी सांगितले की दरवर्षी वेगवेगळ्या आकारातील गणेश मूर्तींची प्रतिष्ठापना केली जाते। दरवर्षी लहान मुलांसाठी विविध सांस्कृतिक कार्यक्रम, खेळांचे आयोजन करण्यात येते, असे त्यांनी सांगितले। ಶ್ರೀ ನಮ್ಮ ಗಜಾನನ ನಗರದಲ್ಲಿ ಕಳೆದ 32 ವರ್ಷಗಳಿಂದ ನಾವು ಶ್ರೀ ಗಣೇಶ್ ಯುವಕ ಮಂಡಳ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡುತ್ತೇವೆ। ಹಾಗೂ ಇಲ್ಲಿ ನಮ್ಮ ಯುವಕರು ಸುಮಾರು 70-80 ಜನ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ। ಹಾಗೂ ನಮ್ಮ ಶ್ರೀ ಗಣೇಶ ಮೂರ್ತಿಯನ್ನು ನಾವು ವಿವಿಧ ರೀತಿಯಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸಲು ಪ್ರಯತ್ನಿಸುತ್ತೇವೆ। ಈ ವರ್ಷದ ಹಾಗೂ ನಾವು ಪ್ರತಿ ವರ್ಷವೂ ಈ ಗಣೇಶ ಉತ್ಸವದಲ್ಲಿ ಸ್ಪರ್ಧೆಗಳನ್ನು ಇಡುತ್ತೇವೆ। ಇದರಲ್ಲಿ ಹಲವಾರು ಚಿಕ್ಕ ಮಕ್ಕಳು ಭಾಗಿಯಾಗಿ ಸ್ಪರ್ಧೆಗಳು ವಿಜೇತರಾಗುತ್ತಾರೆ, ಅವರಿಗೆ ಬಹುಮಾನಗಳನ್ನು ನೀಡುತ್ತೇವೆ। ಅದೇ ರೀತಿ ದೂರಿಂದ ಊರಿಂದನೂ ಸಹ ಈ ನಮ್ಮ ಗಣೇಶವನ್ನು ನೋಡಲು ಜನ ಬರುತ್ತಾರೆ। ಸುಮಾರು ಪ್ರತಿದಿನ ಒಂದು 500-400-500 ಜನ ಬಂದು ಹೋಗುತ್ತಾರೆ। ಅವರು ಎಲ್ಲರಿಗೂ ನಾವು ಪ್ರಸಾದವನ್ನು ನೀಡುತ್ತೇವೆ। ರಂಗೋಲಿ ಸ್ಪರ್ಧೆ ಹಾಗೂ ಲಿಂಬು ಚಮಚ, ಸಂಗೀತ ಕುರ್ಚಿ, ಈಗ ಚಿಕ್ಕ ಮಕ್ಕಳ ಸ್ಪರ್ಧೆಗಳನ್ನು ನಾವು ಆಯೋಜಿಸುತ್ತೇವೆ। ಹಾಗೂ ಭಜನಿ ಮಂಡಳವನ್ನು ಬಂದಿರುತ್ತಾರೆ। ಭಜನಿ ಮಂಡಳ ನಾವು 11 ದಿವಸ। दीपक हट्टीहोळी ಅಂತ। दरवर्षी आमच्या गणेश मूर्तीच्या दर्शनाला येणाऱ्या भक्तांसाठी महाप्रसादाची व्यवस्था केली जाते, असेही त्यांनी सांगितले। संकल्प शिंदे, KMM मराठी, बेळगाव।